ಬೆಳಗಾವಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ಜಿದ್ದಿನ ಫೈಟ್ ಶುರು ಆಗಿದೆ. ಬೆಳಗಾವಿಯಲ್ಲಿ ಪಂಚಮಸಾಲಿ ಲಿಂಗಾಯತ ಮತಕ್ಕಾಗಿ ಪೈಪೋಟಿ ನಡೀತಾ ಇದೆ. ಶೆಟ್ಟರ್ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ನಡುವೆ ಬಿಗ್ ಫೈಟ್ ಅಂತೂ ಅಲ್ಲಿ ಇದ್ದೇ ಇದೆ. ಸೊ ಕಾಂಗ್ರೆಸ್ ಪಂಚಮಸಾಲಿ ಅಸ್ತ್ರಕ್ಕೆ ಬಿಜೆಪಿಯಿಂದ ಕೌಂಟರ್ ಕೊಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಬೆಳಗಾವಿಯಲ್ಲಿ ಪಂಚಮಸಾಲಿ ಲಿಂಗಾಯತ ಮತಕ್ಕಾಗಿ ಪೈಪೋಟಿ ನಡೀತಾ ಇದೆ. ಒಂದ್ ಕಡೆಯಲ್ಲಿ ಶೆಟ್ಟರ್, ಇನ್ನೊಂದು ಕಡೆಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ. ಸೊ ಕಾಂಗ್ರೆಸ್ ಪಂಚಮಸಾಲಿ ಅಸ್ತ್ರ ಏನಿತ್ತು ಅದಕ್ಕೆ ಕೌಂಟರ್ ಕೊಡೋದಕ್ಕೆ ಬಿಜೆಪಿ ಕೂಡ ತನ್ನದೇ ರೀತಿಯಾದಂತಹ ಸ್ಟ್ರಾಟಜಿಯನ್ನ ಮಾಡ್ತಾ ಇದೆ. ಮೃಣಾಲ್ ಕಣಕ್ಕಿಳಿಸಿ ಪಂಚಮಸಾಲಿ ಜೊತೆ ಅಹಿಂದ ಮತಗಳ ಮೇಲೆ ಕಾಂಗ್ರೆಸ್ ಕಣ್ಣನ್ನ ಇಟ್ಟಿದೆ. ಹೀಗಾಗಿ ಪಂಚಮಸಾಲಿ ನಾಯಕರನ್ನೇ ಪ್ರಚಾರಕ್ಕೆ ತರಬೇಕು, ಪ್ರಚಾರಕ್ಕೆ ಇಳಿಸಬೇಕು ಅಂತ ಬಿಜೆಪಿ ಯತ್ನಿಸ್ತಾ ಇದೆ. ಶಾಸಕ ಯತ್ನಾಳ್, ಮಾಜಿ ಶಾಸಕ ಮುರುಗೇಶ್ ನಿರಾಣಿ ಕರೆತರುವುದಕ್ಕೆ ಇದೀಗ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಲಿಂಗಾಯತ ಮತಗಳ ವಿಭಜನೆಯನ್ನ ತಡೆಯುವುದಕ್ಕೆ ಬಿಜೆಪಿ ಈ ಒಂದು ಸ್ಟ್ರಾಟಜಿಯನ್ನ ಮಾಡ್ತಾ ಇದೆ. ಸೊ ಸಮುದಾಯವಾರು ಯಾವ ಸಮುದಾಯ ಅಲ್ಲಿ ಪ್ರಬಲವಾಗಿದೆ ಅನ್ನೋದರ ಆಧಾರದ ಮೇಲೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇಲ್ಲಿ ಅಹಿಂದ ಮತ್ತು ಲಿಂಗಾಯತ ಮತಗಳನ್ನು ಸೆಳೆಯುವಂಥ ನಿಟ್ಟಿನಲ್ಲಿ ಆ ಕಾಂಬಿನೇಷನ್ ಅಲ್ಲಿ ಕಾಂಗ್ರೆಸ್ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದ್ರೆ, ಪಂಚಮಸಾಲಿ ನಾಯಕರು ಯಾರು ಇದ್ದಾರೋ ಅವರನ್ನೇ ಕರೆಸಿ ಪ್ರಚಾರವನ್ನ ಮಾಡೋದು ಬೆಟರ್ ಅನ್ನುವಂಥ ನಿಟ್ಟಿನಲ್ಲಿ, ಹಾಗೆ ಮಾಡಿದ್ರೆ ವೋಟ್ ಡಿವೈಡ್ ಆಗಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಕೂಡ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ. ಒಟ್ಟಿನಲ್ಲಿ ಬೆಳಗಾವಿ ಕ್ಷೇತ್ರ ಕೂಡ ಜಿದ್ದಿನ ಕಾರಣ ಆಗಿದೆ. ಒಂದ್ ಕಡೆಯಲ್ಲಿ ಅನುಭವಿ ಹಿರಿಯ ನಾಯಕ ಜಗದೀಶ್ ಶೆಟ್ಟರ್ ಅವರು, ಇನ್ನೊಂದು ಕಡೆಯಲ್ಲಿ ಯುವ ನಾಯಕ ಅಂತ ಕರೆಸ್ಕೊಳ್ತಿರೋ ಮೃಣಾಲ್ ಅವರು. ಸೊ ಯಾರಿಗೆ ಈ ಬಾರಿ ಜನ ಮಣೆ ಹಾಕ್ತಾರೆ ಅನ್ನೋ ಪ್ರಶ್ನೆಗಳ ನಡುವೆ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮದೇ ರೀತಿಯಾದಂಥ ಸ್ಟ್ರಾಟಜಿಗಳನ್ನ ಪಕ್ಷಗಳು ಕೂಡ ಮಾಡ್ತಾ ಇದೆ. ಸೊ ಸ್ಟಾರ್ ಪ್ರಚಾರಕರು ಅಂತ ಯಾವಾಗಲೂ ಯಾರಾದರೂ ಇದ್ದೇ ಇರ್ತಾರೆ. ಅದೇ ರೀತಿಯಾಗಿ ಬಿಜೆಪಿ ಈಗ ಸ್ಟಾರ್ ಪ್ರಚಾರಕರು ಅಂತ ನಾವು ಇಲ್ಲಿ ಯಾವ ಸಮುದಾಯ ಪ್ರಬಲವಾಗಿದೆಯೋ ಆ ಸಮುದಾಯದ ನಾಯಕರುಗಳು ಯಾರಿದ್ದಾರೆ? ಯತ್ನಾಳ್ ಅವರು ಇದ್ದಾರೆ, ಮಾಜಿ ಶಾಸಕ ಮುರುಗೇಶ್ ನಿರಾಣಿ ಇದ್ದಾರೆ. ಅವರನ್ನು ಕರೆಸಿ ಪ್ರಚಾರ ಮಾಡಬೇಕು ಅಂತ ಬಿಜೆಪಿ ಪ್ಲಾನ್ ಮಾಡ್ಕೊಳ್ತಿದ್ರೆ, ಮೃಣಾಲ್ ಅವರು ಒಂದು ಕಡೆಯಲ್ಲಿ ತಾಯಿಯವರ ವರ್ಚಸ್ಸು ಮತ್ತು ಸಿದ್ದರಾಮಯ್ಯನವರ ಗ್ಯಾರಂಟಿಯ ವರ್ಚಸ್ಸು ಇದೆಲ್ಲವನ್ನ ಬಳಸ್ಕೊಂಡು ಅಧಿಕಾರಕ್ಕೆ ಬರಬೇಕು ಅಂತ ಅವರು ಕೂಡ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ಕೂಡ ತಮ್ಮದೇ ರೀತಿಯಾದಂಥ ಸ್ಟ್ರಾಟಜಿಗಳನ್ನು ಮಾಡ್ತಾ ಇದೆ. ಬಟ್ ಯಾರ ಸ್ಟ್ರಾಟಜಿ ವರ್ಕೌಟ್ ಆಗುತ್ತೆ, ಜನ ಯಾರಿಗೆ ಸೋಲ್ತಾರೆ, ಯಾರಿಗೆ ಮಣೆ ಹಾಕ್ತಾರೆ, ಯಾರನ್ನು ಗೆಲ್ಲಿಸ್ತಾರೆ ಅನ್ನೋದು ಸದ್ಯದ ಮಟ್ಟಿಗೆ ಇರುವಂಥ ಅತಿ ದೊಡ್ಡ ಕುತೂಹಲ.